ಹಾಯ್ ನಮಸ್ಕಾರ, ನಾನು ಕುಸುಮ. ವೆಲ್ಕಮ್ ಟು ಫ್ಯಾಸಿನೇಟ್ ಗಾರ್ಡನರ್. ನನ್ನ ಟೆರೆಸ್ ಗಾರ್ಡನಲ್ಲಿ ಆರ್ಗ್ಯಾನಿಕ್ ಆಗಿ ಬೆಳೆದಿರುವ ಚಿಕ್ಕಡಿಕಾಯಿ ಗಿಡದ ಕಂಪ್ಲೀಟ್ ಕೇರ್ ಮತ್ತು ಹಾರ್ವೆಸ್ಟ್ ಈ ವಿಡಿಯೋದ್ರಲ್ಲಿ ನೀವು ನೋಡ್ಬೋದು. ಚಿಕ್ಕಡಿಕಾಯಿ ಗಿಡದಲ್ಲಿ ಹೂಗಳು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಚಿಕ್ಕಡಿಕಾಯಿ ಗಿಡದ ಹೂಗಳು ಬಂದು ಸೆಲ್ಫ್ ಪಾಲಿನೇಟರ್ಸ್. ನಾವೇನು ಹ್ಯಾಂಡ್ ಪಾಲಿನೇಟ್ ಮಾಡೋದೇನು ಬೇಕಾಗಿಲ್ಲ. ಚಿಕ್ಕಡಿಕಾಯಿ ಗಿಡದ ಹೂಗಳು ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು ವೈಟ್ ಫ್ಲವರ್ಸ್ ಎಷ್ಟು ಚೆನ್ನಾಗಿದೆ. ಈ ಟಬ್ಬಲ್ಲಿ ನಾನು ಕಿಚನ್ ವೇಸ್ಟ್ ಕಂಪೋಸ್ಟಿಂಗ್ ಲೇಯರ್ ಮೆಥಡಲ್ಲಿ ಮಾಡ್ಕೊಂಡಿದ್ದೆ. 10 ದಿವಸ ಆದಮೇಲೆ ನಾನು ಡೈರೆಕ್ಟಾಗಿ ಚಿಕ್ಕಡಿಕಾಯಿ ಬೀಜಗಳನ್ನ ಈ ಬೇಷನಲ್ಲಿ ಹಾಕಿದ್ದೆ. 4-5 ದಿವಸದಲ್ಲೇ ಚಿಕ್ಕಡಿಕಾಯಿ ಬೀಜಗಳು ಜರ್ಮಿನೇಟ್ ಆಗಿ ಬೆಳೆಯೋಕ್ಕೆ ಶುರುವಾಗಿತ್ತು. ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಚಿಕ್ಕಡಿಕಾಯಿ ಬೀಜಗಳನ್ನ ಹಾಕೊಬೋದು. ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಒಂದು ಸತಿ ಗಿಡ ಬೆಳೆದ ಮೇಲೆ ಸ್ವಲ್ಪ ಮಂಜು ಬಿದ್ರೇ ಚಿಕ್ಕಡಿಕಾಯಿ ಗಿಡಗಳು ಹೂ ಬಿಡೋದು. ನಾನು ಈ ಸತಿ ತುಂಬಾ ಲೇಟಾಗಿ ಚಿಕ್ಕಡಿಕಾಯಿ ಬೀಜಗಳನ್ನ ಹಾಕ್ಕೊಂಡಿದ್ದೆ. ಚಿಕ್ಕಡಿಕಾಯಿ ಬೀಜಗಳನ್ನ 1 ಇಂಚು ಮಣ್ಣೊಳಗಡೆ ಹಾಕ್ಕೊಬೇಕು. ನಾನು ಈ ಟಬ್ಬಲ್ಲಿ 2 ಚಿಕ್ಕಡಿಕಾಯಿ ಬೀಜಗಳನ್ನ ಹಾಕ್ಕೊಂಡಿದ್ದೆ. ಗಿಡ ತುಂಬಾ ಚೆನ್ನಾಗಿ ಬೆಳೆದಿದೆ. ಚಿಕ್ಕಡಿಕಾಯಿ ಗಿಡ ಬಳ್ಳಿಯಾಗಿ ಬೆಳೆಯೋದ್ರಿಂದ ಅದಕ್ಕೆ ಸಪೋರ್ಟ್ ಕೊಡಬೇಕಾಗುತ್ತೆ. ಟ್ರೆಲಿಸಸ್ ಇಲ್ಲಾಂದರೆ ಫೆನ್ಸ್ ಇಲ್ಲಾಂದರೆ ನೆಟ್ಗಳ ಮೇಲೆ ಚಿಕ್ಕಡಿಕಾಯಿ ಗಿಡಗಳನ್ನ ಚೆನ್ನಾಗಿ ಹಬ್ಬಿಸ್ಬೋದು. ಚಿಕ್ಕಡಿಕಾಯಿ ಗಿಡಗಳಿಗೆ ಚೆನ್ನಾಗಿ ಗಾಳಿ ಆಡಬೇಕು, ಇಲ್ಲ ಅಂದರೆ ಡಿಸೀಸಸ್ ಅಟ್ಯಾಕ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಲೀಫ್ ಮೈನರ್ಸ್ ಅಂತ. ನನ್ನ ಟೆರೆಸ್ ಗಾರ್ಡನಲ್ಲಿರೋ ಚಿಕ್ಕಡಿಕಾಯಿ ಗಿಡಗಳಿಗೆ ಈ ಪ್ರಾಬ್ಲಮ್ ಬಂದಿತ್ತು. ಲೀಫ್ ಮೈನರ್ಸ್ ಬಂದು ಚಿಕ್ಕಡಿಕಾಯಿ ಗಿಡಗಳಲ್ಲಿ, ಟೊಮೆಟೊ ಗಿಡಗಳಲ್ಲಿ ಇಲ್ಲ ಯಾವುದನ್ನ ತರಕಾರಿ ಗಿಡಗಳಲ್ಲಿ ತುಂಬಾ ಕಾಮನ್ ಆಗಿ ಬರೋ ಅಂಥದ್ದು. ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನು ಅಂದರೆ ಆ ಗಿಡದ ಎಲೆನ ಕಟ್ ಮಾಡಿ ಬಿಸಾಡೋದು. ಚಿಕ್ಕಡಿಕಾಯಿ ಗಿಡದಲ್ಲಿ ತುಂಬಾ ಕಾಮನ್ ಆಗಿ ಪೆಸ್ಟ್ ಬರೋದು ಅಂದರೆ ಅಫಿಡ್ಸು, ಮಿಲಿಬಗ್ಸು, ಪೌಡ್ರಿ ಮಿಲ್ಡ್ಯೂಸು. 1 ಲೀಟರ್ ನೀರಿಗೆ ಒಂದು 5-6 ಡ್ರಾಪ್ಸು ಹ್ಯಾಂಡ್ ವಾಶು ಮತ್ತು ನೀಮ್ ಆಯಿಲ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕ್ಕಡಿಕಾಯಿ ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಅಫಿಡ್ಸು ಮತ್ತು ಮಿಲಿಬಗ್ಸು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ನನ್ನ ಟೆರೆಸ್ ಗಾರ್ಡನಲ್ಲಿ ನಾನೇ ಮಾಡಿರುವ ಟೈನ್ ದಾರ ಟ್ರಿಲ್ಸಸ್ ಮೇಲೆ ಚಿಕ್ಕಡಿಕಾಯಿ ಗಿಡಗಳನ್ನ ಹಬ್ಸಿದ್ದೀನಿ. ಚಿಕ್ಕಡಿಕಾಯಿ ಗಿಡಗಳಿಗೆ 6-8 ಅವರ್ ಬಿಸಿಲು ಬೇಕಾಗುತ್ತೆ. ಈ ಗಿಡಗಳಿಗೆ ಡೈಲಿ ನೀರು ಹಾಕಲೇಬೇಕು. ನನ್ನ ಟೆರೆಸ್ ಗಾರ್ಡನಲ್ಲಿ ಗುಬ್ಬಚ್ಚಿಗಳು, ಪಕ್ಷಿಗಳು ಬರೋದ್ರಿಂದ ಚಿಕ್ಕಡಿಕಾಯಿ ಗಿಡಗಳ ಮೇಲೆ ಎಲ್ಲ ಕೂತಿರುತ್ತೆ. ಆವಾಗೇ ಚಿಕ್ಕಡಿಕಾಯಿಗಳನ್ನೆಲ್ಲ ಸ್ವಲ್ಪ ಉದುರಿಸ್ಬಿಟ್ಟಿದೆ. ಚಿಕ್ಕಡಿಕಾಯಿ ಗಿಡಗಳಿಗೆ ತಿಂಗಳಿಗೊಂದು ಸತಿಯನ್ನು ಕಂಪೋಸ್ಟ್ ಹಾಕಬೇಕಾಗುತ್ತೆ. ಕಿಚನ್ ಕಂಪೋಸ್ಟ್, ವರ್ಮಿ ಕಂಪೋಸ್ಟ್ ಇಲ್ಲ ಅಂದರೆ ಹಸುಗಳ ಗೊಬ್ಬರ ಕೂಡ ಚಿಕ್ಕಡಿಕಾಯಿ ಗಿಡಗಳಿಗೆ ಕೊಡ್ಬೋದು. ಚಿಕ್ಕಡಿಕಾಯಿ ಗಿಡಗಳು ಹೂವು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕಂಪೋಸ್ಟ್ ಟೀನ ನೀರಲ್ಲಿ ಡೈಲ್ಯೂಟ್ ಮಾಡಿ ಕೊಡ್ಬೋದು. ಇಂಥ ಟೆರೆಸ್ ಗಾರ್ಡನಿಂಗ್ ವೀಡಿಯೋಸ್ಗೋಸ್ಕರ ಫ್ಯಾಸಿನೇಟ್ ಗಾರ್ಡನರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವಾಗಲೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯಾವುದೇ ಥರ ವೀಡಿಯೋಸ್ ಮಿಸ್ ಆಗಲ್ಲ. ಚಿಕ್ಕಡಿಕಾಯಿ ಗಿಡಗಳಲ್ಲೇ ಸ್ವಲ್ಪ ನಾನು ಚಿಕ್ಕಡಿಕಾಯಿನ ಹಂಗೆ ಬಿಟ್ಟಿದ್ದೆ. ಸ್ವಲ್ಪ ಬೀಜಗಳು ಮಾಡ್ಕೊಂಡಿದ್ದೆ ನೆಕ್ಸ್ಟ್ ಸೀಸನ್ಗೆ ಯೂಸ್ ಮಾಡ್ಕೊಳೋದಕ್ಕೆ. ಚಿಕ್ಕಡಿಕಾಯಿ ಗಿಡಗಳಲ್ಲಿ ಚಿಕ್ಕಡಿಕಾಯಿನ ಎಷ್ಟು ಹಾರ್ವೆಸ್ಟ್ ಮಾಡ್ತಾ ಇರ್ತೀವೋ ಅಷ್ಟು ಚೆನ್ನಾಗಿ ಮತ್ತೆ ಚಿಕ್ಕಡಿಕಾಯಿ ಗಿಡಗಳು ಹೂ ಬಿಡ್ತಾ ಹೋಗ್ತಾ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಚಿಕ್ಕಡಿಕಾಯಿ ಗಿಡಗಳಲ್ಲಿ ಚಿಕ್ಕಡಿಕಾಯಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಚಿಕ್ಕಡಿಕಾಯಿ ಗಿಡಗಳು ಗುಂಚಲಾಗಿ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಚಿಕ್ಕಡಿಕಾಯಿ ಬೀಜಗಳನ್ನ ಹಾಕ್ಕೊಂಡು ಹುಳಿ ಸಾರು ಮಾಡ್ಕೊಬೋದು. ಚಿಕ್ಕಡಿಕಾಯಿ ಗೊಜ್ಜು ಮಾಡ್ಕೊಬೋದು. ಚಪಾತಿಗೆ ಒಳ್ಳೆ ಕಾಂಬಿನೇಷನು. ಹಾರ್ವೆಸ್ಟ್ ಮಾಡೋ ಟೈಮಲ್ಲಿ ತುಂಬಾ ಚಿಕ್ಕಡಿಕಾಯಿಗಳು ಸಿಕ್ತು. ಎಲೆ ಕೆಳಗಡೆ ಎಲ್ಲ ತುಂಬಾ ಚಿಕ್ಕಡಿಕಾಯಿಗಳು ಬೆಳೆದಿದೆ. ಚಿಕ್ಕಡಿಕಾಯಿ ಗಿಡಗಳಲ್ಲಿ ಚಿಕ್ಕಡಿಕಾಯಿನ ರೆಗ್ಯುಲರಾಗಿ ಹಾರ್ವೆಸ್ಟ್ ಮಾಡ್ತಾ ಇರಬೇಕು. ಆವಾಗ ಚಿಕ್ಕಡಿಕಾಯಿ ಗಿಡ ತುಂಬಾ ಹೂಗಳು ಬಿಟ್ಟು ಕಾಯಿಗಳಾಗುತ್ತೆ. ಮಾರ್ಕೆಟಲ್ಲಿ ತುಂಬಾ ಚಿಕ್ಕಡಿಕಾಯಿ ವೆರೈಟೀಸ್ ಸಿಗುತ್ತೆ. ಅದರಿಂದ ಬೀಜಗಳನ್ನ ಕಲೆಕ್ಟ್ ಮಾಡಿ ಕೂಡ ಗಿಡಗಳು ಹಾಕ್ಕೊಬೋದು.
ನಾನು ಬೆಳೆಸಿರೋದು ವೈಟ್ ಚಿಕ್ಕಡಿಕಾಯಿ ವೆರೈಟಿ. ಚಿಕ್ಕಡಿಕಾಯಿಗಳಲ್ಲಿ ತುಂಬಾ ವೆರೈಟೀಸ್ ಇದೆ. ಲಾಂಗ್ ವೆರೈಟಿ, ಶಾರ್ಟ್ ವೆರೈಟಿ, ತುಂಬಾ ಬ್ರಾಡ್ ವೆರೈಟಿ ಚಿಕ್ಕಡಿಕಾಯಿಗಳು ಸಿಗ್ತಾ ಇದೆ. ಪರ್ಪಲ್ ಚಿಕ್ಕಡಿಕಾಯಿ, ರೆಡ್ ಚಿಕ್ಕಡಿಕಾಯಿ ಅಂತ ಆನ್ಲೈನಲ್ಲಿ ತುಂಬಾ ಚಿಕ್ಕಡಿಕಾಯಿ ಬೀಜಗಳು ನೀವು ನೋಡ್ಬೋದು. ಟೆರೆಸ್ ಗಾರ್ಡನಲ್ಲಿ ಈಸಿಯಾಗಿ ಆರ್ಗ್ಯಾನಿಕ್ ಆಗಿ ಚಿಕ್ಕಡಿಕಾಯಿ ಗಿಡಗಳನ್ನ ಬೆಳೆಸ್ಕೊಬೋದು. ಇಲ್ಲಿ ನೀವು ನೋಡ್ಬೋದು, ನನ್ನ ಟೆರೆಸ್ ಗಾರ್ಡನಲ್ಲಿ 2 ಚಿಕ್ಕಡಿಕಾಯಿ ಬೀಜಗಳನ್ನ ಹಾಕಿದ್ದೆ. ಗಿಡ ಎಷ್ಟು ಚೆನ್ನಾಗಿ ಬೆಳೆದು ಗಿಡ ತುಂಬಾ ಕಾಯಿಗಳೇ ಇದೆ. ಚಿಕ್ಕಡಿಕಾಯಿ ಗಿಡಗಳಲ್ಲಿ ಅಫಿಡ್ಸು ಮತ್ತು ಮಿಲಿಬಗ್ಸು ಜಾಸ್ತಿ ಆಗಿದ್ದರೆ ಚಿಕ್ಕಡಿಕಾಯಿ ಗಿಡಗಳಿಗೆ ನೀರು ಸ್ಪ್ರೇ ಮಾಡಿ ಬೂದಿ ಕೂಡ ಹಾಕ್ಬೋದು. ಬೂದಿ ಹಾಕಿದ ತಕ್ಷಣ ಚಿಕ್ಕಡಿಕಾಯಿ ಗಿಡಗಳು ಡಲ್ ಆಗಿಬಿಡುತ್ತೆ, ಎಲೆಗಳೆಲ್ಲ ಎಲ್ಲೋ ಆಗಿಬಿಡುತ್ತೆ. ಅದರಿಂದ ನಾನೇನು ರೆಕಮೆಂಡ್ ಮಾಡಲ್ಲ. ನನ್ನ ಟೆರೆಸ್ ಗಾರ್ಡನ್ನಲ್ಲೂ ನಾನು ಬೂದಿ ಅಂಥದ್ದೇನು ಚಿಕ್ಕಡಿಕಾಯಿ ಗಿಡಗಳಿಗೆ ಯೂಸ್ ಮಾಡಲ್ಲ. ತುಂಬ ಸಿಂಪಲ್ಲಾಗೆ 1 ಲೀಟರ್ ನೀರಲ್ಲಿ ಸ್ವಲ್ಪ ಹ್ಯಾಂಡ್ ವಾಶು ಮತ್ತು ನೀಮ್ ಆಯಿಲ್ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೀನಿ. ಆದರೆ ಈ ಸತಿ ನನ್ನ ಟೆರೆಸ್ ಗಾರ್ಡನಲ್ಲಿರೋ ಚಿಕ್ಕಡಿಕಾಯಿ ಗಿಡಗಳಿಗೆ ಯಾವುದೇ ಥರ ಪೆಸ್ಟ್ ಅಟ್ಯಾಕ್ ಆಗಿಲ್ಲ. ಬರೀ ಲೀಫ್ ಮೈನರ್ಸ್ ಇದೆ. ಅದರಿಂದ ನಾನು ಎಲೆ ಎಲ್ಲ ಕಟ್ ಮಾಡಿ ಬಿಸಾಕ್ಬಿಟ್ಟೆ. ನನ್ನ ಟೆರೆಸ್ ಗಾರ್ಡನಲ್ಲಿ ಆರ್ಗ್ಯಾನಿಕ್ ಆಗಿ ಬೆಳೆಸಿದ್ದ ಚಿಕ್ಕಡಿಕಾಯಿ ಗಿಡಗಳಿಂದ ನನಗೆ ಇಷ್ಟು ಚಿಕ್ಕಡಿಕಾಯಿ ಹಾರ್ವೆಸ್ಟ್ ಸಿಕ್ಕಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.